ಇನ್ನು ಮೊನ್ನೆ ಬೆಂಗಳೂರಿನಲ್ಲಿ ಸುರಿದಂತಹ ಭಾರೀ ಮಳೆಗೆ ಬೌರಿಂಗ್ ಆಸ್ಪತ್ರೆಯ ಕಾಂಪೌಂಡ್ ಕುಸಿದು ಸಾವನ್ನಪ್ಪಿದ್ರಲ್ಲ, ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖಾ ತಂಡ ಈಗ ದುರಂತದ ತನಿಖೆಯನ್ನು ಆರಂಭ ಮಾಡಿದ್ದಾರೆ. ಬೌರಿಂಗ್ ಆಸ್ಪತ್ರೆ ಗೋಡೆ ಕುಸಿದು ಸಾವನ್ನಪ್ಪಿದಂತಹ ಪ್ರಕರಣ ತನಿಖಾ ತಂಡದಿಂದ ದುರಂತದ ತನಿಖೆ ಈಗ ಆರಂಭ ಆಗಿದೆ. ಇವತ್ತು ಸಂಜೆ ತನಿಖಾ ತಂಡ ಘಟನಾ ಸ್ಥಳಕ್ಕೆ ಭೇಟಿ ಕೊಡ್ತಾ ಇದ್ದಾರೆ. ಅಂದರೆ ಬೌರಿಂಗ್ ಆಸ್ಪತ್ರೆಗೆ ಬೆಂಗಳೂರು ನಗರ ಜಿಲ್ಲಾಧಿಕಾರಿಗಳ ನೇತೃತ್ವದ ತಂಡ ಅದು ಸಂಜೆ ಬೌರಿಂಗ್ ಆಸ್ಪತ್ರೆ ಗೋಡೆ ಕುಸಿತ ಸ್ಥಳಕ್ಕೆ ಭೇಟಿ ಕೊಡ್ತಾರೆ. ಈ ಘಟನೆ ಹೇಗಾಯಿತು, ಯಾರು ನಿರ್ಲಕ್ಷ್ಯ ಅಂತ ಮಾಹಿತಿ ಕಲೆ ಹಾಕ್ತಿರೋದು ನೋಡಿ. ಇಂಥ ಘಟನೆಗಳು ನಡೆದಾಗ ಮಾತ್ರ ಈ ಘಟನೆ ಹೆಂಗಾಯಿತು, ಯಾರು ನಿರ್ಲಕ್ಷ್ಯ, ಯಾರು ಕಾರಣ, ಹಂಗಲ್ಲ. ಇದನ್ನೆಲ್ಲ ಮೊದಲೇ ನೀವು ಚೆಕ್ ಮಾಡ್ಕೋಬೇಕು. ಬೌರಿಂಗ್ ಆಸ್ಪತ್ರೆ ಗೋಡೆ ಕುಸಿತದ ತನಿಖೆ ಶುರುವಾಗಿದೆ. ಗೋಡೆ ಪರಿಶೀಲನೆ ಬಳಿಕ ನೋಟಿಸ್ ಜಾರಿ ಮಾಡತಕ್ಕಂಥ ಸಾಧ್ಯತೆ ಇದೆ. ಬೌರಿಂಗ್ ಆಸ್ಪತ್ರೆ ಆಡಳಿತ ಮಂಡಳಿ ಮತ್ತು GBA ಅಧಿಕಾರಿಗಳು PWD ಇಂಜಿನಿಯರ್ಗೆ ನೋಟಿಸ್ ಜಾರಿ ಮಾಡ್ತಾರೆ. 1 ವಾರದಲ್ಲಿ ವರದಿ ಕೊಡೋದಕ್ಕೆ ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟಿದ್ದಾರೆ. ಹಾಗಾಗಿ ಸಂಜೆ 5:30ಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡ್ತಾರೆ ತಂಡದವರು. ಆ್ಯಕ್ಚುಲಿ ಇದರ ನಿರ್ವಹಣೆಗೆ ಅಂತಲೇ ಅಧಿಕಾರಿಗಳು ಇರ್ತಾರೆ, ಅವರದ್ದೇ ನಿರ್ಲಕ್ಷ್ಯ. ಈಗ ಮಳೆಗಾಲಕ್ಕೂ ಮುನ್ನ ಅಪಾಯಕಾರಿ ಮರಗಳನ್ನು ತೆರವು ಮಾಡ್ತೀರಾ ನೀವು, ಅದೇ ಥರ ಗೋಡೆಗಳನ್ನು ಕೂಡ ನೋಡಬೇಕು ಶಿಥಿಲಾವಸ್ಥೆಗೆ ಯಾವುದು ಬಂದಿದೆ ಅಂತ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಲೋಕೇಶ್ ಅವರಿಂದ ಪಡ್ಕೊಳ್ಳೋಣ. ಲೋಕೇಶ್, ಈಗ ಈ ದುರ್ಘಟನೆಯ ಜವಾಬ್ದಾರಿಯನ್ನು ಹೊರಬೇಕಾದವ್ರು ಯಾರು? ಈ ಬಿಲ್ಡಿಂಗ್ ಅಥವಾ ಈ ಕಾಂಪೌಂಡ್ನ ಉಸ್ತುವಾರಿ ನೋಡ್ಕೋತಾ ಇದ್ದವ್ರು ಯಾರು? ಅವರನ್ನು ವಿಚಾರಣೆಗೆ ಏನಾದ್ರು ಒಳಪಡಿಸ್ತಾರಾ ಹೇಗೆ ಅಂತ? ಅರವಿಂದ್, ಖಂಡಿತ ಅದನ್ನ ನಿರ್ವಹಣೆ ಮಾಡ್ತಾ ಇದ್ದಂತ ಸಿಬ್ಬಂದಿ ಯಾರಿದ್ದಾರೆ, ಆಡಳಿತ ಮಂಡಳಿ ಏನಿದೆ, ಅದರ ನಿರ್ಲಕ್ಷ್ಯ ಇದರಲ್ಲಿ ಎದ್ದು ಕಾಣ್ತಾ ಇದೆ. ಯಾಕೆ ಅಂತಂದ್ರೆ ಆಸ್ಪತ್ರೆ ಸುತ್ತಮುತ್ತ ವ್ಯಾಪಾರಕ್ಕೆ ಅವಕಾಶವನ್ನ ಮಾಡಿಕೊಡ್ಬಾರ್ದಾಗಿತ್ತು. ಅದು ಕೂಡ ಶಿಥಿಲೀಕರಣಗೊಂಡಿರುವಂತಹ ಗೋಡೆ ಪಕ್ಕದಲ್ಲಿ ಅದನ್ನ ಮೊದಲೇ ಎಚ್ಚೆತ್ತು ತಡೆದಿದ್ರೆ ಇವತ್ತು ಈ ದುರಂತ ಆಗ್ತಾರಲ್ಲ. ಅದಕ್ಕೆ ಕಾರಣಕರ್ತರು ಯಾರು ಅಂತ ಹೇಳಿ ಈ ತನಿಖೆ ಮಾಡುವಂತ ಕೆಲಸ ಈಗ ಆಗತ್ತೆ. ಅದರಲ್ಲಿ ಪ್ರಮುಖವಾಗಿ ಬೌರಿಂಗ್ ಆಸ್ಪತ್ರೆ ಆಡಳಿತ ಮಂಡಳಿಯವರು ಅದನ್ನ ಎಚ್ಚೆತ್ಕೊಂಡು ಅದು ಏನು ಶಿಥಿಲೀಕರಣಗೊಂಡಿದೆ, ಸುಮಾರು 25ರಿಂದ 30 ವರ್ಷದ ಹಳೆ ಗೋಡೆ, ಆ ಹಳೆ ಗೋಡೆ ಆಗಿರೋದ್ರಿಂದಾಗಿ ಅದನ್ನ ತಪ್ಪಿಸ್ಬೇಕಾಗಿತ್ತು. ಮತ್ತೆ ಅದನ್ನು ಡೆಮಾಲಿಷ್ ಮಾಡಿದ್ದು ಹೊಸ ಗೋಡೆಯನ್ನು ಕಟ್ಟೋದಕ್ಕೆ ವ್ಯವಸ್ಥೆನ ಮಾಡಬೇಕಾಗಿತ್ತು. ಮತ್ತೆ ಶಿಥಿಲಗೊಂಡಿರುವಂತಹ ಗೋಡೆ ಪಕ್ಕದಲ್ಲಿ ವ್ಯಾಪಾರಕ್ಕೆ ಅನುವು ಮಾಡಿಕೊಟ್ಟಿರುವಂಥದ್ದು GBA ಅಧಿಕಾರಿಗಳ ತಪ್ಪು. ಮತ್ತೆ ಅಲ್ಲಿ ಈಗಾಗಲೇ ಸ್ಮಾರ್ಟ್ ಸಿಟಿ ಕಾಮಗಾರಿ ಆಗ್ತಾ ಇತ್ತು. ಕಾಮಗಾರಿ ನಡೆಯುವಂಥ ಸಂದರ್ಭದಲ್ಲಿ ಆ ಶಿಥಿಲಗೊಂಡಿರುವಂತಹ ಗೋಡೆಯ ಪಕ್ಕಕ್ಕೆ ಮಣ್ಣು ಸುರಿದಿರುವಂಥ ಇಂಜಿನಿಯರ್ದು ಕೂಡ ತಪ್ಪಿದೆ. ಹಾಗಾಗಿ ಈ 3 ಜನರಿಗೂ ಕೂಡ ನೋಟಿಸ್ ಕೊಡುವ ಸಾಧ್ಯತೆ ಇದೆ. ನೋಟಿಸ್ ಕೊಟ್ಟು ವಿಚಾರಣೆಗೆ ಕರೆಯುವಂತ ಸಾಧ್ಯತೆ ಇದೆ. ಅದರ ಆರಂಭದ ಭಾಗವಾಗಿ ಇವತ್ತು ಜಿಲ್ಲಾಧಿಕಾರಿಗಳ ನೇತೃತ್ವದ ತನಿಖಾ ತಂಡ ಇವತ್ತು ಘಟನಾ ಸ್ಥಳಕ್ಕೆ ಭೇಟಿ ಕೊಡುತ್ತೆ. ಘಟನಾ ಸ್ಥಳಕ್ಕೆ ಭೇಟಿ ಕೊಟ್ಟು ಒಂದಷ್ಟು ಮಾಹಿತಿಗಳನ್ನ ಸಂಗ್ರಹ ಮಾಡಿಕೊಳ್ಳುವ ಸಾಧ್ಯತೆ ಇದೆ. ಯಾರು ಇದನ್ನ ನಿರ್ವಹಣೆ ಮಾಡ್ತಾ ಇದ್ರು, ಯಾರು ಎಚ್ಚೆತ್ತುಕೊಳ್ಬೇಕಾಗಿತ್ತು, ಯಾರ್ದು ತಪ್ಪಿದೆ ಅಂತೇಳಿ ಕೂಲಂಕುಷವಾದ ಮಾಹಿತಿಯನ್ನು ಸಂಗ್ರಹ ಮಾಡಿಕೊಂಡು ನಾಳೆಯಿಂದ ನೋಟಿಸ್ ಅನ್ನು ಜಾರಿ ಮಾಡಿ ವಿಚಾರಣೆಗೆ ಕರೆಯುವಂತ ಸಾಧ್ಯತೆ ಇದೆ. 1 ವಾರದ ಒಳಗಡೆ ತನಿಖೆಯನ್ನು ಮುಗಿಸಿ ಸರ್ಕಾರಕ್ಕೆ ವರದಿ ಸಲ್ಲಿಕೆ ಮಾಡಬೇಕಾಗತ್ತೆ. ಆ ಕಾರಣಕ್ಕೋಸ್ಕರ ಜಿಲ್ಲಾಧಿಕಾರಿಗಳು ಮತ್ತೆ ಇಂಜಿನಿಯರ್ಗಳ ತಂಡ ಈ ತನಿಖೆಯನ್ನು ಚುರುಕು ಮಾಡಿರುವಂಥದ್ದು. ಇವತ್ತು ಸಂಜೆಯಿಂದನೇ ತನಿಖೆ ಆರಂಭ ಆಗುತ್ತೆ. 1 ವಾರದಲ್ಲಿ ಯಾರಿಗೆಲ್ಲ ನೋಟಿಸ್ ಕೊಡ್ತಾರೆ, ಯಾರನ್ನ ವಿಚಾರಣೆ ಮಾಡ್ತಾರೆ, ಯಾರ್ದು ತಪ್ಪು ಅಂತೇಳಿ ತಪ್ಪಿತಸ್ಥರ ಸ್ಥಾನದಲ್ಲಿ ನಿಲ್ಲಿಸ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿರುವಂಥದ್ದು. ಅರವಿಂದ್, ರೈಟ್, ಥ್ಯಾಂಕ್ ಯು. ತಮ್ಮ ಎಲ್ಲ ಮಾಹಿತಿಗೆ ಧನ್ಯವಾದ. ನಾಗೇಶ್, ನನ್ನ ಪ್ರಕಾರ ಆ ಕಟ್ಟಡದ ಉಸ್ತುವಾರಿ ಯಾರು ನಿರ್ವಹಣೆ ಮಾಡ್ತಾ ಇದ್ರು ಅವ್ರಿಗೆ ನೋಟಿಸ್ ಕೊಡಿ, ಆಯಿತಾ? ಈ ಸಾವಿಗೊಂದು ನ್ಯಾಯ ಒದಗಿಸ್ತಕ್ಕಂಥ ಪ್ರಯತ್ನ ಪಡಬೇಕು. ನೋಡೋಣ.